ಎಲ್ಲರಿಗೂ ನಮಸ್ಕಾರಗಳು. ಕೆಂಪೇಗೌಡರ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಕೆಂಪೇಗೌಡರು ಕರ್ನಾಟಕ ಒಬ್ಬ ಪ್ರಮುಖ ವ್ಯಕ್ತಿ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು. 14ನೇ ಶತಮಾನದ ಕೆಂಪೇಗೌಡರು ತಮ್ಮ ದೂರದೃಷ್ಟಿ ಮತ್ತು ಆಡಳಿತ ಕೌಶಲ್ಯ, ಜನ ಕಲ್ಯಾಣದ ಕಾರ್ಯಗಳಿಂದ ಇಂದಿಗೂ ಸ್ಮರಣೀಯರಾಗಿದ್ದಾರೆ. ಇವರು ಅತ್ಯಂತ ವಿದ್ಯಾವಂತ, ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದರು. ವಿವರಣೆ: ಜನನ ಮತ್ತು ಆರಂಭಿಕ ಜೀವನ. ಕೆಂಪೇಗೌಡರು 1510ರಲ್ಲಿ ಯಲಹಂಕದಲ್ಲಿ ಜನಿಸಿದರು. ತಂದೆ ನಾಡಪ್ರಭು ಕೆಂಪನಂಜೇಗೌಡ, ತಾಯಿ ಲಿಂಗಾಂಬೆ, ಪತ್ನಿ ಚನ್ನಾಂಬೆ. ಮಕ್ಕಳು: ಇಮ್ಮಡಿ ಕೆಂಪೇಗೌಡ, ಇತರ ಹೆಸರು ಕೆಂಪಯ್ಯ, ಕೆಂಪರಾಯ, ಕೆಂಪೇಗೌಡರು. ಕೆಂಪೇಗೌಡರನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಿದ್ದರು: ಕೆಂಪಯ್ಯ, ಕೆಂಪರಾಯ, ಕೆಂಪೇಗೌಡ. ಅವರ ವಿದ್ಯಾಭ್ಯಾಸ: ಕೆಂಪೇಗೌಡರ ಬಾಲ್ಯದಲ್ಲಿ ತುಂಬಾ ಚತುರರು ಆಗಿದ್ದರು. ಅವರ ಗುರುಗಳು ಮಾಧವ ಭಟ್ಟರು ಹಾಗೂ ಕೆಂಪೇಗೌಡರಿಗೆ ಕುದುರೆ ಸವಾರಿ, ಮಲ್ಲಗಾಳಕ, ರಾಜನೀತಿ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ಇತ್ತು. ಬೆಂಗಳೂರು ಸ್ಥಾಪನೆ: 1537ರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಸ್ಥಾಪನೆ ಮಾಡಿದರು. 4 ಕೋಟೆ, ಗೋಪುರಗಳು ಮತ್ತು ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿದರು. ಪೇಟೆ ವ್ಯವಸ್ಥೆಯನ್ನು ರೂಪಿಸಿ ವ್ಯಾಪಾರ ವಾಣಿಜ್ಯಕ್ಕೆ ಉತ್ತೇಜನ ನೀಡಿದರು. ಇನ್ನು ಆಡಳಿತ: ಕೆಂಪೇಗೌಡರ ಆಡಳಿತ ಸಮರ್ಥ ಮತ್ತು ಜನಪರವಾಗಿತ್ತು ಹಾಗೂ ರೈತರಿಗೆ ಕೃಷಿ ಭೂಮಿಗಳನ್ನು ಒದಗಿಸಿ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಇನ್ನು ಬೆಂಗಳೂರು ನಾಮಕರಣ: ಕೆಂಪೇಗೌಡರು ತಾಯಿ ಮತ್ತು ಪತ್ನಿ ಹಳೆ ಬೆಂಗಳೂರಿನವರು, ಹಾಗಾಗಿ ಇವರ ನೆನಪಿಗಾಗಿ ಇವರು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಎಂದು ಹೆಸರು ಇಟ್ಟರು. ಕೆಂಪೇಗೌಡರ ತಾಯಿ ಮತ್ತು ಪತ್ನಿ ಹಳೆ ಬೆಂಗಳೂರಿನವರು, ಹಾಗಾಗಿ ಇವರು ನೆನಪಿಗಾಗಿ ಇವರ ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಎಂದು ಹೆಸರು ಇಟ್ಟರು. ಉಪಸಂಹಾರ: ಕೆಂಪೇಗೌಡರು ವಿವೇಚನಾಯುತ ಯೋಜನೆಗೆ ಮತ್ತು ಕರ್ತೃತ್ವಶಕ್ತಿಯುಳ್ಳ ವ್ಯಕ್ತಿತ್ವಕ್ಕೆ 481 ವರ್ಷಗಳ ಬಳಿಕವೂ ಜನತೆ ನೆನೆಯುತ್ತಲೇ ಇದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅತಿದೊಡ್ಡ ಬಸ್ ನಿಲ್ದಾಣ, ಮೆಟ್ರೋ ನಿಲ್ದಾಣಕ್ಕೆ ಕೆಂಪೇಗೌಡರು ಹೆಸರಿಡಲಾಗಿದೆ. ಅಲ್ಲದೆ ನಗರದಲ್ಲೆಲ್ಲ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಅವರ ಹೆಸರನ್ನು ಅಜರಾಮರಗೊಳಿಸಲಾಗಿದೆ. ಕೆಂಪೇಗೌಡರ ಜೀವನ ಮತ್ತು ಸಾಧನೆಗಳು ಕರ್ನಾಟಕ ಇತಿಹಾಸದಲ್ಲಿ ಒಂದು ಶಾಶ್ವತ ಛಾಪು ಮೂಡಿಸಿವೆ. ಕೆಂಪೇಗೌಡರ ಕೊಡುಗೆಗಳು ಕರ್ನಾಟಕದಲ್ಲಿ ಹೆಸರು ಮಾಡಿದೆ. ವೀರಮರಣ: ಕೆಂಪೇಗೌಡರು ಭೀಕರ ಯುದ್ಧದಲ್ಲಿ 1769ರ ಸುಮಾರಿಗೆ ವೀರಮರಣ ಹೊಂದಿದರು ಎನ್ನಲಾಗಿದೆ. ಸಮಾಧಿ: ಕೆಂಪೇಗೌಡರ ಸಮಾಧಿ ಕುಣಕಲ್ನಿಂದ ಬರುವಾಗ ಮಾಗಡಿ ಸಮೀಪದ ಕೆಂಪಾಪುರ ಎಂಬ ಹಳ್ಳಿಯಲ್ಲಿ ಕೆಂಪೇಗೌಡರ ಸಮಾಧಿ ಇದೆ. ಈ ರೀತಿಯಾಗಿ ಕೆಂಪೇಗೌಡರ ಒಂದು ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಭಾಷಣದ ಮೂಲಕ ಕೂಡ ತುಂಬ ಚೆನ್ನಾಗಿ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.